ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು 10ನೇ ತರಗತಿಯ ಮೊದಲನೇ ಗದ್ಯ ಎಂ ಮರಿಯಪ್ಪ ಭಟ್ಟ ಅವರ ನಮ್ಮ ಭಾಷೆ ಎನ್ನುವಂತಹ ಗದ್ಯಭಾಗವನ್ನು ಅಭ್ಯಾಸ ಮಾಡ್ತಾ ಇದ್ವಿ. ಆ ಪಾಠಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಂದ ಒಂದು ಚಟುವಟಿಕೆಯನ್ನು ನೆರವೇರಿಸಿದ್ದೀವಿ. ಆ ಚಟುವಟಿಕೆಯನ್ನು ನಮ್ಮ ವಿದ್ಯಾರ್ಥಿಗಳಾದ ಸಂಜಯ್ ಮತ್ತು ಯೋಗಾಶ್ರೀ ಎನ್ನುವಂಥ ವಿದ್ಯಾರ್ಥಿನಿಯರು ನಡೆಸಿಕೊಡ್ತಾರೆ. ಆ ಚಟುವಟಿಕೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು. ಈಗ ಚಟುವಟಿಕೆಯನ್ನು ಆರಂಭಿಸ್ತಾ ಇದ್ದಾನೆ ಸಂಜಯ್ ಎನ್ನುವಂತಹ ವಿದ್ಯಾರ್ಥಿ. ನನ್ನ ಹೆಸರು ಸಂಜಯ್, ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾವು ಕಳೆದ ತರಗತಿಯಲ್ಲಿ ಎಂ ಮರಿಯಪ್ಪ ಭಟ್ಟನವರು ಬರೆದಿರುವ ನಮ್ಮ ಭಾಷೆ ಎಂಬ ಗದ್ಯವನ್ನು ಅಭ್ಯಾಸ ಮಾಡಿದ್ದೆವು. ಆ ಪಾಠಕ್ಕೆ ಸಂಬಂಧಿಸಿದಂತೆ ಇವತ್ತು ಚಟುವಟಿಕೆಯನ್ನ ಮಾಡೋಣ. ಕನ್ನಡಕ್ಕೆ ಸುಮಾರು 2 ವರ್ಷಗಳ ಇತಿಹಾಸ, 2000 ವರ್ಷಗಳ ಇತಿಹಾಸವಿದೆ. 10ನೇ ಶತಮಾನದಿಂದಲೂ ಕನ್ನಡ ಭಾಷೆಯಲ್ಲಿ ವಚನ ಮತ್ತು ಕಾವ್ಯಗಳನ್ನೆಲ್ಲ ರಚನೆ ಮಾಡ್ತಾನೆ ಬಂದರು. ಆದರೆ ಅದರಲ್ಲಿ ಸಂಸ್ಕೃತ ಪದ ಹೆಚ್ಚಾಗಿದ್ದವು, ಒಂದೇ ಕ್ರಿಯಾಪದ ಇರ್ತಿತ್ತು. ಆದ್ದರಿಂದ ಬರೀ ಕನ್ನಡ ತಿಳಿದವರಿಗೆ ಅದು ಕಬ್ಬಿಣದ ಕಡಲೆಯೇ ಆಯಿತು. 12ನೇ ಶತಮಾನದ ಶಿವಶರಣರು ಸರಳಗನ್ನಡದಲ್ಲಿ ಸಾಮಾನ್ಯ ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ವಚನ ಸಾಹಿತ್ಯಗಳನ್ನು ಬರೆದರು. ಈ ಮೂಲಕ ನೈತಿಕ ವೈಚಾರಿಕ ಪ್ರಜ್ಞೆ ಮೂಡಿಸುವಲ್ಲಿ ಅಂತಹ ಪ್ರಮುಖ ವಚನಕಾರರ ಪರಿಚಯ ಮಾಡಿಕೊಳ್ಳಲು ಬರುತ್ತಿದ್ದಾರೆ ಯೋಗಾಶ್ರೀ. ನನ್ನ ಹೆಸರು ಯೋಗಾಶ್ರೀ, ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈಗ ನಾವು ಪ್ರಸಿದ್ಧ ವಚನಕಾರರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಬಸವಣ್ಣನವರು. ಫಸ್ಟ್ ನೀಲಾಂಬಿಕೆ, ಸಿದ್ದರಾಮ, ಮೂಳಿಗೆ ಮಾರಯ್ಯ, ಬಸವಣ್ಣ, ಅಲ್ಲಮ್ಮ ಪ್ರಭು, ಜೇಡರ ದಾಸಿಮಯ್ಯ, ಬಸವಣ್ಣ, ಅಂಬಿಗರ ಚೌಡಯ್ಯ, ಅಕ್ಕಮದೇವಿ. ಈಗ ನಾನು ಬಸವಣ್ಣನವರ ಇಂತಹ ನೂರಾರು ವಚನಕಾರರು, ಸಾವಿರಾರು ವಚನಕಾರರು ವಚನಗಳನ್ನು ಬರೆದಿದ್ದಾರೆ. ಅದರಲ್ಲಿ ನಾವು ಸ್ವಲ್ಪ ಜನನ ಮಾತ್ರ ತಗೊಂಡಿದ್ದೀವಿ. ಮೊದಲನೇದಾಗಿ ಬಸವಣ್ಣನವರ ವಚನವನ್ನು ಹೇಳಿಕೊಡ್ತೀನಿ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆವರೆ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ. ಇವಾಗ ನಾವ್ ಯಾರು ವಚನ ಓದಿದ್? ನಾನೊಂದ್ಸಲ ಹೇಳ್ಕೊಡ್ತೀನಿ, ನೀವ್ ಹೇಳಿ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆವರೆ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ. ಲೋಕದ ಡೊಂಕ ನೀವೇಕೆ ತಿತ್ತೀರಾ, ನಿಮ್ಮ ನಿಮ್ಮ ತನುವನ್ನ ನೀವು ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ನೀವು ಸಂತೈಸಿಕೊಳ್ಳಿ, ನೆರೆವರೆ ದುಃಖಕ್ಕೆ ಅಳುವವರು ಯಾರು, ನಿಮ್ಮ ಮೆಚ್ಚ ಕೂಡಲ ಸಂಗಮ ದೇವ. ಈಗ ನೀಲಾಂಬಿಕೆ. ಎನಗೆ ಲಿಂಗವು ನೀವೇ ಬಸವಯ್ಯ, ಎನಗೆ ಸಂಘವು ನೀವೇ ಬಸವಯ್ಯ, ಎನಗೆ ಪ್ರಾಣವು ನೀವೇ ಬಸವಯ್ಯ, ಎನಗೆ ಪ್ರಸಾದವು ನೀವೇ ಬಸವಯ್ಯ, ಎನಗೆ ಪ್ರಭವ ಮೂರ್ತಿಯು ನೀವೇ ಬಸವಯ್ಯ, ಎನಗೆ ಸಂಘವಯ್ಯ ನೀವೇ ಬಸವಯ್ಯ. ನೀಲಾಂಬಿಕೆ. ಈಗ ಹೇಳೋಣ. ಎನಗೆ ಲಿಂಗವು ನೀವೇ ಬಸವಯ್ಯ, ಎನಗೆ ಸಂಘವು ನೀವೇ ಬಸವಯ್ಯ, ಎನಗೆ ಪ್ರಾಣವೂ ನೀವೇ ಬಸವಯ್ಯ, ಎನಗೆ ಪ್ರಸಾದವು ನೀವೇ ಬಸವಯ್ಯ, ಎನಗೆ ಪ್ರಭಯ ಮೂರ್ತಿಯು ನೀವೇ ಬಸವಯ್ಯ, ಎನಗೆ ಸಂಘವು ನೀವೇ ಬಸವಯ್ಯ. ಬಸವಣ್ಣ ಸರ್ವಸ್ವವಾಗಿ ಬಸವಣ್ಣ. ಎನಗೆ ಲಿಂಗವು ನೀವೇ ಬಸವಯ್ಯ, ನನಗೆ ದೇವರು ನೀವೇ, ಎನ್ನ ಸಂಘವು ನೀವೇ, ನನಗೆ ಸಂಘವು ನೀವೇ, ಎನಗೆ ಪ್ರಾಣವು ನೀವೇ, ಎನಗೆ ಪ್ರಸಾದವು ನೀವೇ ಬಸವಯ್ಯ, ಎನಗೆ ಪ್ರಭುಯ ಮೂರ್ತಿಯು ನೀವೇ ಬಸವಯ್ಯ, ಎನಗೆ
ಸಂಗನ ನೀವೇ ಬಸವಯ್ಯ. ಈಗ ನಾವು ಸಿದ್ದರಾಮನ ಬಗ್ಗೆ ತಿಳ್ಕೊಳ್ಳೋಣ. ಹಸಿವು ತೊರದ ಮುನ್ನ, ತುಷ್ಯ ತೊರದ ಮುನ್ನ, ನುಡಿ ವಿಪತ್ತುಗಳು ಬಂದೆಡದ ಮುನ್ನ, ಕವಿಸಿಸದ ಮಲ್ಲಿಕಾರ್ಜುನ ಲಿಂಗವ ಪೂಜಿಸೋ ಮುನ್ನ ಮುನ್ನ. ಸಿದ್ದರಾಮನ ಬಗ್ಗೆ ಹೇಳ್ಕೊಡ್ತೀನಿ ಹೇಳಿ. ಹಸಿವು ತೊರೆದ ಮುನ್ನ, ತುಷ್ಯ ತೊರೆದ ಮುನ್ನ, ನುಡಿ ವಿಪತ್ತುಗಳು ಬಂದೆಡದ ಮುನ್ನ, ಕವಿನೆಸೆದ ಮಲ್ಲಿಕಾರ್ಜುನ ಲಿಂಗವ ಪೂಜಿಸೋ ಮುನ್ನ ಮುನ್ನ. ಅರ್ಥ ಹೇಳ್ಬೇಕು. ಹಸಿವು ತೊರೆದ ಮುನ್ನ, ಹಸಿವು ತೋರದ ಮುನ್ನ, ಹಸಿವು ತೋರದ ಮುನ್ನ, ತುಷ್ಯದರದ ಮುನ್ನ, ಮೃದು ವಿಪತ್ತುಗಳು ಬಂದೆಡದ ಮುನ್ನ. ವಿಷಯದ ಬಾಯಾರಿಕೆ ಬರುವ ಮುನ್ನ, ತುಷ್ಯ ಎಂದರೆ ಬಾಯಾರಿಕೆ ಬರುವ ಮುನ್ನ, ಮೃದು ವಿಪತ್ತುಗಳು ವ್ಯಾಧಿ ವಿಪತ್ತುಗಳು, ರೋಗ ಮತ್ತು ಕಷ್ಟಗಳು ಬರುವ ಮುನ್ನ, ರೋಗ ಮತ್ತು ಕಷ್ಟಗಳು ಬರುವ ಮುನ್ನ, ಕವಿಲಿಸದ ಮಲ್ಲಿಕಾರ್ಜುನ ಲಿಂಗವ ಪೂಜಿಸೋ ಮುನ್ನ ಮುನ್ನ. ಈಗ ಮೋಳಿಗೆ ಮಾರಯ್ಯ. ಅಮೃತ ಸಾರವ ಬುಲ್ಲದೆ, ಸಸಿ ಫಲವ ಬುಲ್ಲದೆ, ನಿಜಾಂತರ ಜಾತ ಬಲ್ಲವೆ, ಅವನೇ ತಕ್ಕು ಸಿಕ್ಕ, ಇದು ಭಾಷೆ ಎಂದೇ ನಿಕಳಂಕ ಅರ್ಜುನ. ಮೋಳಿಗೆ ಮಾರಯ್ಯ ಹೇಳ್ರಿ. ಮೋಳಿಗೆ ಮಾರಯ್ಯ. ಅಮೃತ ಸಾರವ ಬಲ್ಲದೆ, ಅಮೃತ ಸಾರವ ಬಲ್ಲದೆ, ಸಸಿ ಫಲವ ಬಿಡದೆ, ಸಸಿ ಫಲವ ಬಿಡದೆ, ನಿಜಾಂತರ ಜಾತ ಬಲ್ಲನೆ, ನಿಜಾಂತರ ಜಾತ ಬಲ್ಲನೆ, ಅವನೇ ತಕ್ಕು ಸಿಕ್ಕ, ಅವನೇ ತಕ್ಕು ಸಿಕ್ಕ, ಇದು ಭಾಷೆ ಎಂದೇ ಇದೇ ಭಾಷೆ ಎಂದೇ ನಿಕಳಂಕ ಮಲ್ಲಿಕಾರ್ಜುನ. ನಿಕಳಂಕ ಮಲ್ಲಿಕಾರ್ಜುನ. ಅಮೃತ ಸಾರವ ಬುಲ್ಲದೆ, ಅಮೃತ ಸಾರವ ಬಲ್ಲದೆ, ಸಸಿ ಫಲನ ಬಿಡುತ್ತೆ, ಸಸಿ ಫಲನ ಬಿಡುತ್ತೆ, ನಿಜಾಂತರ ಜಾತ ಬಲ್ಲನೆ, ಅವನಿಗೆ ತಕ್ಕ ಸಿಕ್ಕ, ಇದು ಭಾಷೆ ಎಂದೇ ನಿಕಳಂಕ ಮಲ್ಲಿಕಾರ್ಜುನ ಅಂತ ಹೇಳಿದ್ದಾರೆ. ಈಗ ನನ್ನ ಸ್ನೇಹಿತ ಮಿಕ್ಕಿದಷ್ಟು ವಚನಗಳನ್ನು ಪರಿಚಯಿಸುತ್ತಾನೆ. ನಾನೀಗ ಉಳಿದಿರುವ ವಚನಕಾರರ ಪರಿಚಯ ಮಾಡಿಕೊಡುತ್ತೇನೆ. ಮೊದಲನೇದಾಗಿ ಅಲ್ಲಮ ಪ್ರಭು. ಅಲ್ಲಮ ಪ್ರಭುವಿನ ಅಂಕಿತ ನಾಮ ಯಾವ್ದು ಹೇಳ್ರಿ? ಅಂಕಿತ ನಾಮ ಒಂದು ವಚನ ಹೇಳ್ತೀನಿ, ಅದರಲ್ಲಿ ಹಿಂಟ್ ಸಿಗುತ್ತೆ. ನೀವು ಅದನ್ನ ನೋಡ್ಕೊಂಡು ಅವರ ಅಂಕಿತ ನಾಮ ಕಂಡುಹಿಡಬೇಕು. ನೀವು ಕಂಡುದನ್ನೆಲ್ಲ ಕೊಂಡು ಅಟ್ಟಹಾಸದಿ ಮೆರವ ಜನಕ್ಕೆ ಕಾಣದ ಜೀವಿಯು ಬಂದು ತಳ್ಳಣಿಸುವುದು ಜಗವು ನೋಡ ಗುಹೇಶ್ವರ. ಇದರಿಂದ ಯಾರಿಗಾರ ಅಂಕಿತ ನಾಮ ಗೊತ್ತಾಯ್ತಾ? ಈಗ ನಾನು ವಚನ ಹೇಳ್ಕೊಡ್ತೀನಿ, ಎಲ್ಲರೂ ಹೇಳಿ. ಕಂಡುದನ್ನೆಲ್ಲ ಕೊಂಡು ಅಟ್ಟಹಾಸದಿ ಮೆರವ ಜನಕ್ಕೆ ಕಾಣದ ಜೀವಿಯು ಬಂದು ತಳ್ಳಣಿಸುವುದು ಜಗವು ನೋಡ ಗುಹೇಶ್ವರ. ನಮ್ಮ ಜನರಿಗೆ ಎಷ್ಟು ಆಸೆ ಅಂದ್ರೆ, ಈಗ ಅಲ್ಲಮ ಪ್ರಭು ಹೇಳ್ತಿದ್ದಾರೆ ನೋಡಿ, ಕಂಡುದನ್ನೆಲ್ಲ ಈಗ ಏನೇ ನೋಡಿದ್ರು ಅಯ್ಯೋ ನನಗೆ ಅದು ಬೇಕೇ ಬೇಕಾಗಿತ್ತಲ್ಲ, ಇದು ತಗೊಂಡಿದ್ರೆ ಆಯ್ತಿತ್ತಲ್ಲ ಅಂತ ಅನ್ಕೊಂತಾ ಇರ್ತೀವಿ. ಅದೆಲ್ಲ ತಗೊಂಡು ಏನು ಉಪಯೋಗ? ಒಂದು ಕಾಣದ ಜೀವಿಯು ಬಂದು ತಳ್ಳಣಿಸುವುದು ಜಗವ ನೋಡ ಅಂದ್ರೆ, ಈಗ ಹೋದ ವರ್ಷದಿಂದ ಏನು ಕೊರೋನಾ ಬಂದಿತ್ತಲ್ವಾ, ಅದರಿಂದ ಎಷ್ಟೊಂದು ಲಕ್ಷ ಜನ ಸತ್ತೋದ್ರು. ಅವ್ರೇನಾರ ತಗೋದ್ರ ಹೋಗ್ಬೇಕಾರೆ? ಇಲ್ಲ ಅಲ್ಲ. ಅದೇ ಈ ವಚನದ ತಾತ್ಪರ್ಯವಾಗಿದೆ. ಈಗ ನೆಕ್ಸ್ಟ್ ಜೇಡರ ದಾಸಿ ಮಲ್ಲಯ್ಯ ಇವರ ವಚನವನ್ನು ನೋಡೋಣ. ಇವರ ಅಂಕಿತ ನಾಮನ್ನು ನಾನು ಕೇಳ್ತೀನಿ, ವಚನನ ಕ್ಲೀನಾಗಿ ಅಬ್ಸರ್ವ್ ಮಾಡಬೇಕಾಗತ್ತೆ. ಕೆಡಗಿಲ್ಲದ ಬಂಡಿ ಒಡೆಗೆಡುವುದು ಮೂಬದೆ, ಕಡೆಗಿಲ್ಲದ ಬಂಡಿ ಗಾದಾರ, ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ಮೃದಿ ಶರಣರ ನುಡಿಗಟ್ಟವೆಣ್ಣೆ ಕಡೆಗೀಲು ಕಣ ರಾಮನಾಥ. ಇವರ ವಚನದ ಅಂಕಿತ ನಾಮ ಯಾವುದೇ? ಈ ವಚನದ ತಾತ್ಪರ್ಯ ಏನಪ್ಪಾ ಅಂದ್ರೆ,
ಇವರು ಎತ್ತಿನ, ಈಗ ನೀವು ಹಳ್ಳಿ ಕಡೆ ಎಲ್ಲ ನೋಡಿರ್ಬೋದು, ಎತ್ತಿನ ಗಾಡಿ ಇರುತ್ತಲ್ವ, ಅದಕ್ಕೆ ಚಕ್ರ ಇದ್ದೇ ಇರತ್ತೆ. ಅದಕ್ಕೆ ಒಂದು ಕೀ ಅಂತ ಬರುತ್ತೆ, ಈ ಸೈಡಲ್ಲಿ ಹಾಕೋದು ಒಂದು, ಅದಕ್ಕೆ ಕೀಲಿರುತ್ತೆ. ಆ ಕೀಲ್ ಏನಾದ್ರು ತೆಗೆದ್ರೆ ಎತ್ತಿನ ಗಾಡಿನೂ ಮುಂದೆ ಹೋಗಲ್ಲ, ಎಲ್ಲರ ಬೀಳುತ್ತೆ, ನಾವು ಅಂದ್ಕೊಂಡಿರೋ ಗುರಿನೂ ಸಾಧಿಸೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಈ ವಚನದ ತಾತ್ಪರ್ಯ. ನೆಕ್ಸ್ಟ್ ಚೆನ್ನ ಬಸವಣ್ಣ ಇವರ ವಚನ. ಶಿವ ಸಂಸ್ಕರಿಯಾಗಿ ಲಿಂಗವೇ ಪ್ರಾಣವಾಗಿದ್ದ ಬಳಿಕ ಅಲ್ಲಲ್ಲಿಗೆ ಅರಿಯಲಾಗದು. ಪ್ರಾಣಲಿಂಗ ಸಂಬಂಧಿಗೆ ಅದು ಪಥವಲ್ಲ. ಈಗ ಚೆನ್ನ ಬಸವಣ್ಣನವರ ವಚನನ ಎಲ್ಲರೂ ಹೇಳೋಣ. ಶಿವ ಸಂಸ್ಕಾರಿಯಾಗಿ ಲಿಂಗವೇ ಪ್ರಾಣವಾಗಿದ್ದ ಬಳಿಕ ಅಲ್ಲಲ್ಲಿಗೆ ಅರಿಯಲಾಗದು. ಪ್ರಾಣಲಿಂಗ ಸಂಬಂಧಿಗೆ ಅದು ಪಥವಲ್ಲ. ಚೆನ್ನ ಬಸವಣ್ಣನವರು ಹೇಳ್ತಿದ್ದಾರೆ, ಶಿವ ಸಂಸ್ಕಾರಿ ಲಿಂಗವೇ ಪ್ರಾಣವಾಗಿದ್ದ ಬಳಿಕ, ನೀವಿವಾಗ ಮೂರ್ತಿ ಪೂಜೆ ಎಲ್ಲ ಮಾಡೋ ಬಳಿಕ ನಿಮ್ಮ ಮನಸ್ಸು ನೀವೇ ಅದೇ ದೇವ್ರು ಮಾಡ್ಕೊಂಡು ನೀವು ಒಳ್ಳೆ ವಿಷಯ, ಒಳ್ಳೆಯದನ್ನು ಮಾತನಾಡೋದು, ಕಲಿಯೋದನ್ನೆಲ್ಲ ಕಲಿಬೇಕು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟು ಅಂಬಿಗರ ಚೌಡಯ್ಯ ಇವರ ವಚನದ ನೋಡೋಣ. ಬಡತನಕ್ಕೆ ಉಂಬುವ ಚಿಂತೆ, ಉಣ್ಣಲಾರದೆ ಉಡುವ ಚಿಂತೆ, ಉಡಲಾರದೆ ಇಡುವ ಚಿಂತೆ, ಇಡಲಾರದೆ ಹೆಂಡತಿಯರ ಚಿಂತೆ, ಹೆಂಡತಿಯಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಕೇಡದಾದರೆ ಮರಗುದ ಚಿಂತೆ, ಇಂತಿ ಹಲವು ಚಿಂತೆಯಲ್ಲಿ 26 ಕಾಡೇನು. ಶಿವ ಚಿಂತೆಯಲ್ಲಿ ಇದ್ದವರೊಬ್ಬ ಕಾಣೆನೆಂದಾತ ಅಂಬಿಗರ ಚೌಡಯ್ಯ ನಿಜ ಶರಣರು. ಈಗ ಈ ವಚನವನ್ನು ನಾನು ನಿಮಗೆಲ್ಲರಿಗೂ ಹೇಳ್ಕೊಡ್ತೀನಿ, ಹೇಳಿ. ಬಡತನಕ್ಕೆ ಉಂಬುವ ಚಿಂತೆ, ಉಣಲಾರದೆ ಉಡುವ ಚಿಂತೆ, ಉಡಲಾರದೆ ಇಡುವ ಚಿಂತೆ, ಇಡಲಾರದೆ ಹೆಂಡತಿಯರ ಚಿಂತೆ, ಹೆಂಡತಿಯಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಕಾಡನಾದರೆ ಮರುದುದ ಚಿಂತೆ, ಇಂತಿ ಹಲವು ಚಿಂತೆಯಲ್ಲಿ 20 ಕಾಡೇನು. ಶಿವ ಚಿಂತೆಯಲ್ಲಿ ಇದ್ದವರೊಬ್ಬರನ್ನು ಕಾಣೆನೆಂದಾತ ಅಂಬಿಗರ ಚೌಡಯ್ಯ ನಿಜ ಶರಣರು. ಈ ವಚನದ ತಾತ್ಪರ್ಯ ಏನಪ್ಪಾ ಅಂದ್ರೆ, ಬಡತನದಲ್ಲಿದ್ರೆ ಊಟ ಮಾಡಬೇಕು, ನಾನು ಇವತ್ತು ಹೊಸ್ಕೊಂಡಿದ್ದೀನಿ, ಇವತ್ತು ಏನಾರು ಮಾಡಿ ಊಟ ಮಾಡಬೇಕು ಅನ್ಸುತ್ತೆ. ಆ ಊಟ ಸಿಕ್ಕಿದ್ಮೇಲೆ ಇವತ್ತು ನಾನು ಯಾವ್ದಾರ ಹೊಸ ಬಟ್ಟೆ ಹಾಕೋಬೇಕಿತ್ತು, ಚೆನ್ನಾಗಿರೋ ಬಟ್ಟೆ ಹಾಕೊಂಡು ಹೋಗ್ಬೇಕಿತ್ತು ಅನ್ಸುತ್ತೆ. ಆ ಬಟ್ಟೆನ ಸಿಕ್ಕಿದ್ರೆ ಅದನ್ನ ಇನ್ನೂ ಏನಾದ್ರು ದುಡ್ಡು, ಈ ಬಟ್ಟೆ ಹಾಕೊಂಡು ಎಲ್ಲಾರ ಕೆಲ್ಸಕ್ಕೆ ಹೋಗಿ ದುಡ್ಡಾರು ಮಾಡ್ಬೋದಿತ್ತಲ್ಲ ಅನ್ಸುತ್ತೆ. ದುಡ್ಡು ಬಂದರೆ ಮದುವೆ ಆಗಿ ಹೆಂಡತಿ ಬರಬೇಕು ಅನ್ಸುತ್ತೆ. ಹೆಂಡತಿ ಆದರೆ ಮಕ್ಕಳ ಚಿಂತೆ, ಮಕ್ಕಳ ಅಂದರೆ ಹೆಂಡತಿ ಆದ್ಮೇಲೆ ಮಕ್ಕಳ ಮದುವೆ ಆಗ್ತಾರೆ, ಮಕ್ಕಳ ಬದುಕಿನ ಚಿಂತೆ, ಅವ್ರನ್ನ ಹೆಂಗಾರ ಮಾಡಿ ಒಂದು ನಡುಗೆ ಸೇರಿಸ್ಬೇಕು, ಅವ್ರನ್ನ ಉದ್ಧಾರ ಮಾಡಬೇಕು ಅಂತ ಅವರು ಚಿಂತೆ ಪಡ್ತಾ ಇರ್ತಾರೆ. ಅವರು ಆ ಥರದಲ್ಲಿ ಒಬ್ಬರು ಶಿವನ ಚಿಂತೆಯಲ್ಲಿ ಇದ್ದವ್ರನ್ನ ಯಾರನ್ನೂ ನೋಡಿಲ್ಲ. ಮತ್ತೆ ಅವರು ಈ ವಚನದ ತಾತ್ಪರ್ಯವಾಗಿದೆ. ನೆಕ್ಸ್ಟ್ ಅಕ್ಕ ಮಹಾದೇವಿಯ ವಚನ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂದಯ್ಯ, ಸಮುದ್ರದ ಕರೆಯಲೊಂದು ಮನೆಯ ಮಾಡಿ ನೆರೆ ತೊರೆಗಳಿಗೆ ಅಂಜಿದೊಡೆ ಎಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ,
ಕೂಡಲ ಸಂಗಮ ದೇವ ಕೇಳಯ್ಯ ಲೋಕದಲ್ಲಿ ಹುಟ್ಟಿದ ಬಳಿಕ ಸುತ್ತಿ ನಿಂದೆಗಳು ಬಂದೊಡೆ ಸಮಾಧಾನಿಯಾಗಿರಬೇಕು. ಇವಾಗ ನಿಮಗೆ ಈ ವಚನನ ನಾನು ಹೇಳ್ಕೊಡ್ತೀನಿ. ಇದು ಯಾರ ವಚನ ಹೇಳ್ತೀನಿ ನೋಡೋಣ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ ಸಮುದ್ರದ ತಡೆಯಲೊಂದು ಮನೆಯ ಮಾಡಿ ನೆರೆ ತೊರೆಗಳಿಗೆ ಅಂಜಿದೊಡೆ ಎಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಲೋಕದಲ್ಲಿ ಹುಟ್ಟಿದ ಬಳಿಕ ಸುತ್ತಿ ನಿಂದೆಗಳು ಬಂದೊಡೆ ಸಮಾಧಾನಿಯಾಗಿರಬೇಕು. ಈ ವಚನದ ತಾತ್ಪರ್ಯ ಏನಪ್ಪಾ ಅಂದ್ರೆ, ಬೆಟ್ಟದ ಮೇಲೊಂದು ಮನೆ ಮಾಡಿ, ಈಗೆಲ್ಲರೂ ಬೆಟ್ಟ ಗುಡ್ಡಗಳಿರುತ್ತಲ್ವಾ, ಅದ್ರ ಮೇಲೆ ಒಂದು ಮನೆ ಮಾಡಿ ಅಲ್ಲಿ ಪ್ರಾಣಿ ಯಾವ್ದಾರ ಹುಲಿ ಮೃಗಗಳಿಗೆ ಅಂಜಿ ಅಲ್ಲಿಂದ ಬೇರೆ ಕಡೆ ಹೋಗೋದು ಯಾಕಪ್ಪ, ಅದ್ರ ಬದಲು ಸಮುದ್ರದ ತಡೆಯಲೊಂದು ಮನೆ ಮಾಡಿ. ಈಗ ಮನುಷ್ಯರು ಯೋಚನೆ ಒಂದೇ ಆಗಿರಲ್ಲ, ಎಲ್ಲೆಲ್ಲೋ ಯೋಚನೆ ಮಾಡ್ತಾ ಇರ್ತಾನೆ. ಅವನು ಕಾಡ್ಬಿಟ್ಟೆ ಈಗ ಸಮುದ್ರದ ತಡೆಯಲೊಂದು ಮನೆಯ ಮಾಡಿ ನೆರೆ ತೊರೆಗಳಿಗೆ ಅಂಜಿದೊಡೆ ಎಂತಯ್ಯ. ಸಮುದ್ರ ತೀರದಲ್ಲಿ ಮನೆ ಮಾಡಿದ್ರೆ ಸಮುದ್ರದ ಅಲೆ ಬರದೇ ಇರುತ್ತಾ, ಬಂದೇ ಬರುತ್ತಲ್ವಾ. ಅದೇ ತರ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ. ಈಗ ಸಂತೆ ಇಲ್ಲೇ ಇದೆ ಅಲ್ವಾ, ಸಂತೆಯಲ್ಲಿ ಯಾರು ಮನೆ ಮಾಡಿ ಓಡೋಗಿದಾರ? ಶಬ್ದಕ್ಕೆ ಅಂಜಿದೊಡೆ ಎಂತಯ್ಯ ಅಂದ್ರೆ ಶಬ್ದ, ಇವಾಗ ಶಬ್ದ ಕೇಳಿಸ್ತಿದೆ, ನನಗೆ ಆಗಲ್ಲ, ಇಲ್ಲಿ ಸಂಸಾರ ಮಾಡಕ್ಕೆ ಆಗಲ್ಲ ಅಂತ ಇದ್ದಾರೆ, ಅದಾಗಲ್ಲ. ನೆಕ್ಸ್ಟ್ ಕೂಡಲ ಸಂಗಮ ದೇವ ಕೇಳಯ್ಯ ಲೋಕದಲ್ಲಿ ಹುಟ್ಟಿದ ಬಳಿಕ ಈ ತರ ಸ್ತುತಿ ಅಂದ್ರೆ, ಈಗ ಲೋಕದಲ್ಲಿ ನಾವೆಲ್ಲ ಹುಟ್ಟಿದೀವಿ ಅಂದ್ರೆ ಕಷ್ಟ ಸುಖನೂ ಇದ್ದೇ ಇರುತ್ತೆ, ಎಲ್ಲ ಇದ್ದೇ ಇರುತ್ತೆ, ಅದನ್ನ ಸಮಾನವಾಗಿ ಸ್ವೀಕರಿಸಬೇಕು ಅಂತ ಅಕ್ಕ ಮಹಾದೇವಿಯವರು ಈ ವಚನದಲ್ಲಿ ತಾತ್ಪರ್ಯವನ್ನು ಹೇಳಿದ್ದಾರೆ. ಇನ್ನು ಚಟುವಟಿಕೆಯನ್ನು ಹೇಮಂತ್ ಮುಂದುವರಿಸ್ತಾರೆ. ಈಗ ನಾವು ಒಂದೆರಡು ಬಸವಣ್ಣನವರ ವಚನಗಳನ್ನ ತಿಳ್ಕೊಳ್ಳೋಣ. ದಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಿಗೂ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಮ ನಂತರಲ್ಲ ದೊಲ್ಲನಯ್ಯ. ಇವಾಗ ಇದನ್ನ ಒಂದ್ಸರಿ ಹೇಳ್ಕೊಡ್ತೀನಿ, ಹೇಳಿ. ದಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಿಗೂ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಮಯ್ಯ ನಂತರಲ್ಲ ದೊಲ್ಲನಯ್ಯ. ಇದರ ಭಾವಾರ್ಥಗಳನ್ನ ತಿಳ್ಕೊಳ್ಳೋಣ. ಸಕಲ ಧರ್ಮಗಳ ಮೂಲವೇ ದಯೆ ಎಂಬ ತತ್ವವನ್ನ ಜೀವನ ಪರ್ಯಂತ ಪ್ರತಿಪಾದಿಸಿದವನು, ಬೋಧಿಸಿದವನು ಭಕ್ತ ಭಂಡಾರ ಬಸವಣ್ಣನವರು. ಅಂದ್ರೆ ಈ ಧರ್ಮಗಳ ಎಲ್ಲಾ ಧರ್ಮಗಳ ಒಂದು ಗುರಿ ಅಂದ್ರೆ ದಯೆ, ಅಂದ್ರೆ ಒಂದು ದಯೆ ಕರುಣೆ ಇರಬೇಕು ಅನ್ನೋದೇ ಒಂದು ಎಲ್ಲಾ ಧರ್ಮಗಳ ಮೂಲವಾಗಿದೆ. ಇದನ್ನ ಜಾಸ್ತಿ ಸಾರ್ದವ್ರು ಯಾರು ಅಂದ್ರೆ ಬಸವಣ್ಣನವರು ಅಂತ ಹೇಳ್ತಾ ಇದ್ದಾರೆ. ಅವರ ಅಭಿಮತದಂತೆ ಅಂತಃಕರಣ ಇಲ್ಲದೆ ಧರ್ಮವೇ ಯಾವುದೂ ಇಲ್ಲ. ಲೋಕದ ಸಕಲ ಪ್ರಾಣಿಗಳಿಗೂ ಈ ಅಂತಃಕರಣಯ ಅವಶ್ಯಕತೆ ಇದ್ದೇ ಇದೆ. ಧರ್ಮದ ತಳಹದಿಯಲ್ಲಿ ದಯೆ ಹಾಗೂ ದಯವಿಲ್ಲದಿರುವವರನ್ನ ಕೂಡಲ ಸಂಗಮ ನಿರಾಕರಿಸುತ್ತಾನೆ ಅಂತ ಈ ವಚನದ ಭಾವಾರ್ಥವಾಗಿದೆ. ಈಗ ನೆಕ್ಸ್ಟ್ ಇನ್ನೊಂದು, ಈಗ ಯಾರು ಒಂದು ವಚನ ಹೇಳ್ತೀರಾ ಬಸವಣ್ಣನವರದೇ, ಇವಾಗ ನಾವು ಜಾಸ್ತಿ ಕೇಳುವಂತ ಯಾವ್ದಾದ್ರು ಒಂದು ವಚನ ಹೇಳ್ತೀನಿ ಅಂದ್ರೆ ನೋಡ್ಕೊಂಡು ಹೇಳೋ ಹಾಗಿದ್ರೆ ಹೇಳ್ಬಹುದು.
ಸಾಮಾನ್ಯ ನಾವು ಇವಾಗ ಬೆಳಗ್ಗೆ ಪ್ರತಿದಿನ ಬೆಳಗ್ಗೆ ನಾವು ಹೇಳ್ತಾನೆ ಇರ್ತೀವಿ ವಚನಗಳನ್ನ. ನೀವು ಅದ್ರಲ್ಲಿ ಯಾವ್ದಾದ್ರು ಒಂದು ಹೇಳ್ಬಹುದು. ಎದ್ದು ನಿಂತು. ಲೋಕದ ಡೊಂಕ ನೀವೇಕೆ ತಿಂದಿರಿ? ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ. ನೆರೆವರೆ ದುಃಖಕ್ಕೆ ಅಳುವವರ ಮೆಚ್ಚ, ಕೂಡಲ ಸಂಗಮ ದೇವ. ಚೆನ್ನಾಗಿ ಹೇಳಿದ್ರು. ಇನ್ನೊಂದು ಯಾವ್ದಾದ್ರು ಯಾರು ಹೇಳ್ತೀರಾ ಅಂದ್ರೆ ಹೇಳ್ತೀರಾ? ಕೆರೆ ಹಳ್ಳ ಬಾವಿಗಳು ಮೈ ತೆಗೆದರೆ ಗುಳ್ಳೆ ಗೊರಚೆ ಚಿಪ್ಪುಗಳು ಕಾಣಬಹುದು. ವಾರಿದಿ ಮೈ ತೆಗೆದರೆ ಮುತ್ತು ರತ್ನಗಳು ಕಾಣಬಹುದು. ಕೂಡಲ ಸಂಗಮ ಚರಣರು ಮನದೆರೆದರೆ ಮಾತನಾಡಿದರೆ ಲಿಂಗವ ಕಾಣಬಹುದು. ಅರ್ಥ ಹೇಳ್ತೀಯ ಒಂದೆರಡು ಪ್ಯಾರದು ಅಂದ್ರೆ ಒಂದ್ ಸ್ವಲ್ಪ. ಈಗ ನಾವು ಸಾಮಾನ್ಯವಾಗಿ ಊರಲ್ಲೆಲ್ಲ ಕೆರೆ ಬಾವಿ ನೋಡಿರ್ತೀವಿ. ಅದು ಅದನ್ನ ಕ್ಲೀನ್ ಮಾಡಕ್ ಹೋದ್ರೆ ಬತ್ತೋದ್ರೆ ಬತ್ತೋದ್ರೆ ಅದ್ರ ಅಡಿಲಿ ಬರೀ ಕೊಚ್ಚೆ ಏನೋ ಇನ್ನೂ ಯೂಸ್ ಆಗದಿರೋಂಥ ವಸ್ತುಗಳು ಸಿಗುತ್ತೆ. ಅದೇ ವಾರಿದಿ ಸಮುದ್ರ ಬತ್ತೋದ್ರೆ ಮುತ್ತು ರತ್ನಗಳೆಲ್ಲ ಸಿಗುತ್ತೆ. ಕೂಡಲ ಸಂಗಮ ಶರಣರು ಮನ ತೆಗೆದು ಮನ ಬಿಚ್ಚಿ ಮಾತಾಡಿದ್ರೆ ಮಾತನಾಡಿದರೆ ಲಿಂಗನೇ ಲಿಂಗವ ಕಾಣಬಹುದು. ಲಿಂಗನೇ ಕಾಣ್ತೀವಿ. ಹಾ ಸರಿ. ಇನ್ಯಾವ್ದಾರು ಯಾರು ಹೇಳ್ತೀರಾ? ಇವನಾರವ ನೆಂದೆನಿಸದಿರಯ್ಯ, ನಮ್ಮವನೆಂದೆನಿಸಯ್ಯ. ಕೂಡಲ ಸಂಗಮ ದೇವಯ್ಯ, ನಿಮ್ಮ ಮನೆಯ ಮಗ ನಾನೆಂದೆನಿಸಯ್ಯ. ಮತ್ತೆ ಯಾರು ಹೇಳ್ತೀರಾ? ಇನ್ನೊಂದು. ನೀರ ಕಂಡಲ್ಲಿ ಮುಳುಗುವರಯ್ಯ, ಮರಣ ಕಂಡಲ್ಲಿ ಸುತ್ತುವರಯ್ಯ. ಒತ್ತುವ ಜಲವ ಒಣಗುವ ಮರಣ ನೆಚ್ಚಿದವರು ನಿಮ್ಮ ನೆತ್ತಬಲ್ಲರು, ಕೂಡಲ ಸಂಗಮ ದೇವ. ಮತ್ತೊಂದು ಹೇಳ್ತೀರಾ ಯಾರು? ಮಡಿಕೆಯ ಮಾಡುವರೆ ಮಣ್ಣೆ ಮೊದಲು, ತೊಡಿಗೆಯ ಮಾಡುವರೆ ಒನ್ನೆ ಮೊದಲು. ಶಿವಪಥನರಿವರೆ ಗುರುಪಥವೇ ಮೊದಲು, ಕೂಡಲ ಸಂಗಮ ದೇವರನ್ನು ಅವರಿವರೆ ಶರಣರ ಸಂಘವೇ ಮೊದಲು. ಎಲ್ಲರೂ ಚೆನ್ನಾಗಿ ವಚನಗಳನ್ನ ಹೇಳಿದ್ವಿ. ಈಗ ವಚನಗಳನ್ನ ಎಲ್ಲರೂ ತಿಳ್ಕೊಂಡಿದ್ದೀರಾ ಅನ್ಕೊಂತೀನಿ. ಮತ್ತೆ ಈ ಪಾಠದ ಬಗ್ಗೆ ಯಾವ್ಯಾವ ವಚನಕಾರರು ಬರ್ತಾರೆ ಏನೇನು ಅಂತ ತಿಳ್ಕೊಂಡಿದ್ದೀರಾ ಅನ್ಕೊಂತೀನಿ. ಈ ಚಟುವಟಿಕೆನ ಇಲ್ಲಿ ಮುಗಿಸೋಣ.